ದೇಶದ್ರೋಹಿ ಜ್ಯೋತಿ ಕಳ್ಳಾಟ ಮತ್ತಷ್ಟು ಬಯಲಾಗ್ತಾ ಇದೆ. ಪಾಕಿಸ್ತಾನ ಜೊತೆಗೆ ನಿರಂತರ ಸಂಪರ್ಕ ಇರೋದು ಕನ್ಫರ್ಮ್ ಆಗಿದೆ. ದೇಶದ್ರೋಹಿ ಜ್ಯೋತಿಯ ಕಳ್ಳಾಟ ಮತ್ತಷ್ಟು ಬಯಲಾಗ್ತಾ ಇದೆ. ಪಾಕಿಸ್ತಾನದ ಪ್ರಜೆಗಳ ಜೊತೆ ಜ್ಯೋತಿ ನಿರಂತರ ಸಂಪರ್ಕದಲ್ಲಿದ್ದಾರೆ. 2023ರಿಂದ 25ರವರೆಗೆ ಪಾಕಿಸ್ತಾನಕ್ಕೆ ನಿರಂತರ ಭೇಟಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ 8 ದೇಶಗಳಿಗೂ ಕೂಡ ಈ ಜ್ಯೋತಿ ಭೇಟಿಯನ್ನು ಕೊಟ್ಟಿದ್ದಾಳೆ. ಜ್ಯೋತಿ ಮೊಬೈಲ್ನಲ್ಲಿ ಮಾಹಿತಿಯನ್ನು ಈಗ ಪೊಲೀಸರು ಕೆದಕ್ತಾ ಇದ್ದಾರೆ. ಜ್ಯೋತಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿರುವ ಮಾಹಿತಿಯನ್ನು ಕೂಡ ಈಗ ಹಾಕಿ ಕೆದಕ್ತಾ ಇರೋದು. ಜ್ಯೋತಿ ಮೊಬೈಲಲ್ಲಿ ಸ್ಫೋಟಕ ಮಾಹಿತಿಗಳು ಕೂಡ ಪತ್ತೆಯಾಗಿವೆ. ಜ್ಯೋತಿ ವಿಚಾರಣೆಯನ್ನ ಸೇನೆ ಇಂಟೆಲಿಜೆನ್ಸ್ ಕೂಡ ಮಾಡುತ್ತೆ. ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಂದ ವಿಚಾರಣೆ ಮಾಡೋದಕ್ಕೆ ತಯಾರಿ ನಡೆಸಲಾಗ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಎಲೆಕ್ಟ್ರಾನಿಕ್ ಗೆಜೆಟ್ಗಳು ಅದೆಲ್ಲವನ್ನು ಕೂಡ ಈಗ FSLಗೆ ರವಾನೆ ಮಾಡಲಾಗುತ್ತೆ. ಇಂಥವರ ಹೆಸರನ್ನೇ ಯಾಕೆ ತಗೋಬೇಕು ಅಂಥೇಳಿ, ಇಂಥ ದೇಶದ್ರೋಹಿಗಳಿಗೆ ಏನು ಮಾಡಬೇಕು ಅಂತ, ಇಂಥವ್ರು ಈ ದೇಶದಲ್ಲೇ ಇರಬಾರ್ದು. ಇಲ್ಲಿ ಇದೇ ದೇಶದಲ್ಲಿ ಇದ್ಕೊಂಡು ಈ ದೇಶದ ಅನ್ನ ತಿಂದ್ಕೊಂಡು ಇನ್ನೊಂದು ದೇಶಕ್ಕೆ ಇಲ್ಲಿರುವಂಥ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇಂತಹ ದ್ರೋಹಿಗಳಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ 2023ರಿಂದ 25ರವರೆಗೂ ಈ 23 ಮತ್ತು 25 2 ವರ್ಷಗಳ ಕಾಲ ನಿರಂತರ ಪಾಕಿಸ್ತಾನ ಜೊತೆಗೆ ಸಂಪರ್ಕದಲ್ಲಿರುವಂಥ ಮಹಿಳೆ ಈಕೆ ಯೂಟ್ಯೂಬರ್ ಅಂತೆ. 2 ಕಪಾಳಕ್ಕೆ ಬಾರಿಸ್ಬೇಕು ಇಂಥವ್ರಿಗೆ. ಹೋಗಿ ಬಿಟ್ಬರಿ ಆ ಕಡೆ, ಆ ಗಡಿ ಆಚೆ. ಇನ್ನೇನು ಮಾಡ್ತೀರಾ? ಇಲ್ಲಿನ ಬದುಕೋದಕ್ಕೆ ಇಲ್ಲಿನ ಭೂಮಿ ಬೇಕು, ಇಲ್ಲಿನ ನೆಲ ಬೇಕು, ಉಸಿರಾಡೋದಕ್ಕೆ ಗಾಳಿ ಬೇಕು, ಕುಡಿಯೋದಕ್ಕೆ ನೀರು ಬೇಕು, ನೆಮ್ಮದಿಯ ಜೀವನ ಮಾಡೋದಕ್ಕೆ ಭಾರತ ಬೇಕು ಇಂಥವರಿಗೆ. ಆದರೆ ಇಂಥ ಕಚಡ ಕೆಲಸ ಮಾಡೋದಕ್ಕೆ ಪಾಕಿಸ್ತಾನದ ನೆರವು. ಮೊದಲು ಪ್ರಮುಖವಾಗಿ ಈಗೇನು ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಹೊರಗಡೆ ಏನು ಗುಂಡು ಹಾರಿಸ್ತಾ ಇದ್ದಾರಲ್ಲ ಭಯೋತ್ಪಾದಕರನ್ನ, ಮೊದಲ ಗಡಿ ಒಳಗಡೆ ಇರುವಂಥ ಇಂಥವರಿಗೆ ಗುಂಡು ಹಾಕಬೇಕು. ಅಂದಾಗಲೇ ಇದು ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ಕ್ಲೀನ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮಲ್ಲೇ ಇದ್ಕೊಂಡು, ಅಂದರೆ ನಮ್ಮ ಭಾರತದಲ್ಲೇ ಇದ್ಕೊಂಡು ಈ ರೀತಿಯಾಗಿ ಇನ್ನೊಂದು ದೇಶಕ್ಕೆ, ನಮಗೆ ಆಗದೇ ಇರುವಂಥ ದೇಶಕ್ಕೆ, ನಮ್ಮ ವಿರೋಧಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಇಂಥವ್ರಿಗೆ ಏನು ಮಾಡಬೇಕು ಅಂಥೇಳಿ. ಪಾಕ್ನ ರಾಯಭಾರಿ ಡ್ಯಾನಿಶ್ ಮತ್ತು ಜ್ಯೋತಿ ಇಬ್ಬರ ನಂಟಿದೆ. ಅದು ಕೂಡ ಈಗ ಬಯಲಾಗ್ತಾ ಇದೆ. ಡ್ಯಾನಿಶ್ ಅಲ್ಲಿ ಹಲವು ಏಜೆಂಟನ್ನು ನೇಮಿಸಿದ್ದಾರೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಪಾಕ್ನಲ್ಲಿ ಹಲವರನ್ನ ನೇಮಿಸಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಲಿ ಲ್ವಾನ್ ಶಾಕೀರ್ ರಾಣಾ ಏಜೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಪಾಕ್ ಏಜೆಂಟ್ಗಳ ಸಂಪರ್ಕದಲ್ಲಿ ಮಹಿಳೆ ಯೂಟ್ಯೂಬರ್ಸ್ ಅಂತ ಈಕೆದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಬದುಕ್ತಾ ಇರೋದು. ಇಲ್ಲಿ ನಡೀತಾ ಇರುವಂಥ ಎಲ್ಲ ಮಾಹಿತಿಯನ್ನು, ಪ್ರಮುಖವಾಗಿ ಪೆಹಲ್ಗಾಮ್ ಘಟನೆ ಆದ ಬಳಿಕ ಭಾರತದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿತ್ತಲ್ಲ ಅದೆಲ್ಲವನ್ನ ಮಾಹಿತಿಯನ್ನು ಈ ಮಹಿಳೆ ನೀಡ್ತಾ ಇದ್ವಿ. ಈ ಹುಡುಗಿಗೆ ಏನು ಮಾಡಬೇಕು ಅಂತ ಮೊದಲು ಇಂಥವ್ರಿಗೆ ಗುಂಡಾಗಬೇಕಲ್ವಾ, ವಿಚಾರಣೆ ಮಾಡಿ ಅದೆಲ್ಲ ಮಾಹಿತಿಯನ್ನು ಕೆದಕಿ ಆಮೇಲೆ ಗುಂಡಾಕಿ ಇಂಥವ್ರು ಯಾಕೆ ಬದುಕಬೇಕು. ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋರು, ಯುದ್ಧದ ಅನಿವಾರ್ಯತೆ ಇಲ್ಲ ಅಂತ ಹೇಳೋರು, ಅವರು ಒಳ್ಳೆಯವರು, ವಿ ಆರ್ ದಿ ಬ್ರದರ್ಸ್ ಅಂತ ಹೇಳೋರು, ಅಂಥವ್ರಿಗೆ ಗುಂಡಾಗಬೇಕು. ಅಂಥವ್ರು ಯಾಕೆ ಬೇಕು ಅಂಥೇಳಿ, ನಮ್ಗೆ ಬೇಕು ಇಲ್ಲ ಅಂಥವ್ರು. ಅಂಥವರಿಂದ ಸಮಾಜ ಹಾಳಾಗತ್ತೆ, ಕಿಡಿಗೇಡಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಇಂಥ ಕೆಲಸ ಮಾಡಿದ್ರೆ ಅಶಾಂತಿ ಸೃಷ್ಟಿ ಆಗತ್ತೆ. ಈಕೆ ಜಮ್ಮು ಕಾಶ್ಮೀರದಲ್ಲೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರಂತೆ. ಆಮೇಲೆ ಪಾಕಿಸ್ತಾನದ ಅಲ್ಲಿರುವಂಥ ಏಜೆಂಟ್ಗಳ ಜೊತೆಗೆ ಕೂಡ ಮಾಹಿತಿಯನ್ನು ಪಡಿತಾ ಇರುವಂಥದ್ದು. ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಈಕೆ ಸಂಪರ್ಕದಲ್ಲಿದ್ದಾರೆ. ಇಂಥವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ, ಆಚೆ ಪಾಕಿಸ್ತಾನಕ್ಕೆ ಕಳಿಸ್ಬೇಡಿ ಅಂಥೇಳಿ. ಅಂದರೆ ಒಂಥರ ಸೇಫ್ ಆಗಿ ಇರೋದಕ್ಕೆ ನಮ್ಮ ಭಾರತ ಬೇಕು, ಬದುಕೋದಕ್ಕೆ ಇಲ್ಲಿನ ವ್ಯವಸ್ಥೆ ಎಲ್ಲವೂ ಬೇಕು. ಆದರೆ ಕಚಡ ಕೆಲಸ ಮಾಡೋದು ಮಾತ್ರ ಬಿಡೋದಿಲ್ಲ. ಇಂಥವ್ರಿಗೆ ಏನು ಮಾಡಬೇಕು ಅಂತ. ಸೊ ಇಂಥವರಿಗೆ ಶಿಕ್ಷೆ ಆಗಬೇಕಲ್ವಾ. ಶಿಕ್ಷೆ ಆದಮೇಲೆ ತಾನೇ ಇಂಥವ್ರು ಕಲಿಯೋದಕ್ಕೆ ಸಾಧ್ಯ.
ಈಗ ವಶಕ್ಕೆ ಪಡೆಯಲಾಗಿದೆ, ಏನೇನು ಇಂಟೆಲಿಜೆನ್ಸ್ ಆಗಿ ಏನೇನು ಮಾಹಿತಿಯನ್ನು ಕೊಡ್ತಾ ಇದ್ರು ಅದೆಲ್ಲವೂ ಕೂಡ ಈಗ ಇಂಟೆಲಿಜೆನ್ಸ್ ಅದನ್ನು ಕೆಲಸ ಮಾಡ್ತಾ ಇದೆ, ಪರಿಶೀಲನೆ ಮಾಡ್ತಾ ಇದೆ. ಬಟ್ ಇದೆಲ್ಲ ಆದ ನಂತರ ಗುಂಡಾಗ್ಬಿಡಿ, ಏನು ಮಾಡೋಕ್ಕಾಗತ್ತೆ ಇವ್ರನ್ನ, ಇಲ್ಲ ಅಂದರೆ ಬೇಡ ಅಂದರೆ ಅವ್ರಿಗೆ ದೇಶಕ್ಕೆ ಕಳಿಸ್ಬಿಡಿ ಪಾಕಿಸ್ತಾನಕ್ಕೆ. ಹುಟ್ಟೂರು ಇಲ್ಲೇ ಇರಲಿ, ಹುಟ್ಟೂರು ಎಲ್ಲಿ ಬೇಕಾದರೂ ಇರಲಿ, ಬಟ್ ದೇಶ ದ್ರೋಹದ ಕೆಲಸ ಮಾಡುವಂಥವ್ರು ಈ ಭೂಮಿ ಮೇಲೆ ಬದುಕಬಾರ್ದು, ಅಂಥವರಿಗೆ ಈ ಭೂಮಿ ಮೇಲೆ ಅವಕಾಶ ಕೊಡಬಾರ್ದು. ಸೊ ಇಲ್ಲಿ ಏನೇನು ನಡೀತಾ ಇರುವಂಥ ಎಲ್ಲ ಮಾಹಿತಿಯನ್ನು ಗುಪ್ತವಾಗಿ ನೀಡ್ತಾರೆ ಅಂತ ಹೇಳಿದ್ರೆ, ರಹಸ್ಯ ಮಾಹಿತಿಗಳನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ತಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಡೇಂಜರ್ ಆಗ್ತಾರೆ ಅನ್ನೋದು ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ, ಇಲ್ಲಿ ಏನೇನು ನಡೀತಾ ಇದೆ, ಅಥವಾ ಆ ಭಾಗದಲ್ಲಿ ಏನೇನಾಗುತ್ತೆ, ಎಲ್ಲಿ ಬರಬೇಕು, ಏನು ಮಾಡಬೇಕು ಅಂತೇಳಿ ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟು ಭಾಳ ಅಂದರೆ ಭಾಳ ಡೇಂಜರಸ್ ಇವರುಗಳು.